ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾನು ನಮ್ಮ ಫ್ಯಾಮಿಲಿ ಫುಲ್ ಹೋಗ್ತಾ ಇರೋದು ಒಂದು ಜಾತ್ರೆಗೆ. ರಾವತನಹಳ್ಳಿ ಅಂತ ಒಂದು ಪ್ಲೇಸು. ಅಲ್ಲಿ ದೇವಿಗೆ ಜಾತ್ರೆ ನಡೆಯುತ್ತೆ. ಸೊ ಅದನ್ನ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಣ್ ತುಂಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಸೊ ಆಟೋದಲ್ಲಿ ನಾವು ಹೋಗಿ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಜಾತ್ರೆ ಎಲ್ಲ ಫುಲ್ ಪ್ರಿಪ್ರೇಷನ್ ಆಗಿತ್ತು. ಎಲ್ಲ ರೆಡಿ ಆಗಿದ್ರು. ಬಿಕಾಸ್ ಜಾತ್ರೆಯಲ್ಲಿ ದೇವರ ಉತ್ಸವನ ಮಾಡ್ತಾರೆ. ಉತ್ಸವ ಮಾಡಿ ಅಲ್ಲಿ ಗಂಧನ ದೇವ್ರ ಮೇಲೆ ಹಾಕ್ತಾರೆ. ತುಂಬ ಚೆನ್ನಾಗಿರುತ್ತೆ ಜಾತ್ರೆ. ಸೊ ನೀವು ನೋಡಿ ಎಂಜಾಯ್ ಮಾಡಿ. ನಾವು ಹೇಗೆ ಎಂಜಾಯ್ ಮಾಡಿದ್ವಿ, ಮತ್ತು ಅಲ್ಲಿ ದೇವರ ಸೀರೆಗಳನ್ನ ಮಾಡ್ತಾ ಇದ್ವಿ. ಸೊ ಅದನ್ನು ಕೂಡ ನಾವು ತೊಗೊಂಡ್ವಿ. ಏನೇನು ಮಾಡಿದ್ವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾವು ಹೋಗಿ ರೀಚ್ ಆಗೋ ಅಷ್ಟರಲ್ಲಿ ಎಷ್ಟು ಜನ ತುಂಬಿಕೊಂಡಿದ್ರು. ಮತ್ತು ದೇವರಿಗೆ ದರ್ಶನ ಮಾಡ್ಕೊಳ್ಳೋಣ, ದೇವಿ ದರ್ಶನ ಮಾಡ್ಕೊಳ್ಳೋಣ ಮೊದಲು ಅಂತ ಹೇಳ್ಬಿಟ್ಟು ಹೋದ್ವಿ. ದೇವರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ, ಇವಾಗ ಬೆಂಗಳೂರು ಕರಗ ಟೈಮು ಅಂದರೆ ಆ ಸೀಸನ್ ಇತ್ತು. ಸೊ ದೇವಿಗೆ ಕರಗದ ಬುಟ್ಟಿ ಅಂದರೆ ತಲೆ ಮೇಲೆ ಕರಗ ಬುಟ್ಟಿ ಇಡ್ತಾರಲ್ಲ, ಆ ಥರ ಅಲಂಕಾರ ಮಾಡಿದ್ರು. ದೇವರಿಗೆ ಕಣ್ಸು ಅಂತ ಇರಲ್ಲ. ಫುಲ್ಲು ದೇವಸ್ಥಾನ ಪೂರ್ತಿ ಡೆಕೋರೇಷನ್ ಮಾಡಿದ್ರು. ಎಷ್ಟು ಜನ ಹುಡಿ ತುಂಬ್ತಾ ಇದ್ರು, ಎಷ್ಟು ಜನ ಪೂಜೆ ಕೊಡ್ತಾ ಇದ್ರು, ಎಷ್ಟು ಜನ ಕೈ ಮುಕ್ಕೊಂಡು ದೇವ್ರಿಗೆ ಕಾಣಿಕೆ ಹಾಕಿ ಬರ್ತಾಯಿದ್ರು. ನಾವು ಕೂಡ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬರುವಾಗ ಅಲ್ಲಿ ಉತ್ಸವ ಮೂರ್ತಿ ಕೂಡ ಇತ್ತು. ಉತ್ಸವ ಮೂರ್ತಿನ ಫುಲ್ಲು ರೆಡಿ ಮಾಡಿದ್ರು. ದೇವಿಗೆ ಪಲ್ಲಕ್ಕಿ ಅಂದರೆ ಎತ್ಕೊಂಡು ಹೊರಗಡೆ ಬಂದು ಗಂಧ ಅಂತ ಹೇಳ್ಬಿಟ್ಟು ಒಂದು ಇದು ಬರುತ್ತೆ. ಅಂದರೆ ಗಂಧನ ದೇವರ ಉತ್ಸವ ಬರಬೇಕಾದ್ರೆ ಗಂಧನ ದೇವ್ರ ಮೇಲೆ ಹಾಕೋದು. ಸೊ ಅದಕ್ಕೆ ಅಂತ ರೆಡಿ ಮಾಡಿದ್ರು. ವೆಂಕಟರಮಣ ಸ್ವಾಮಿಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ. ದೇವ್ರ ಮೇಲೆ ಅಂತ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಮತ್ತು ಇಲ್ಲಿ ಬೇರೆ ಫೋಟೋ ಹಿಡಿಯೋದಕ್ಕೆ ಅಥವಾ ವಿಡಿಯೋ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅವಕಾಶ ಮಾಡಿಕೊಟ್ರು. ಹಾಗಾಗಿ ಇವತ್ತು ನ್ಯೂಸ್ ಆಗ್ತಾ ಇದೆ. ದೇವರ ಉತ್ಸವ ಇದೆ. ಉತ್ಸವ ಮೂರ್ತಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು. ವೆಂಕಟರಮಣ ಸ್ವಾಮಿ ಉತ್ಸವ ಮೂರ್ತಿ ಹೀಗೆ ಎತ್ಕೊಂಡು ಈ ಕಡೆ ಮುಂದೆ 4 ಜನ, ಹಿಂದೆ 4 ಜನ ಎತ್ಕೊಂಡು ದೇವರು ತಮಟೆ ಸೌಂಡ್ಗೆ ದೇವರು ಹೇಗೆ ಆಡಿಸ್ತಾನೆ, ಹೇಗೆ ಕರ್ಕೊಂಡು ಹೋಗ್ತಾನೆ ಹಾಗೆ ಹೋಗ್ತಾರೆ. ಈ ಜಾತ್ರೆಯಲ್ಲಿ ಈ ದೇವರು ಕೂಡ ಎಳಿತಾರೆ. ತೇರನ್ನ ಕೂಡ ರೆಡಿ ಮಾಡಿಟ್ಟಿದ್ರು. ಒಂದು ವೆಂಕಟರಮಣ ಸ್ವಾಮಿಗೆ, ಒಂದು ದೇವಿಗೆ ಅಂತ ಹೇಳ್ಬಿಟ್ಟು ಜಿನ್ನಾಗರದ ಮುಂದೆ. ಮತ್ತು ಅಲ್ಲಿ ದೇವರಿಗೆ ಉಡಿ ತುಂಬಿರ್ತಾರಲ್ಲ, ಆ ಸೀರೆಗಳನ್ನೆಲ್ಲ ಇಲ್ಲಿ ಮಾಡ್ತಾಯಿದ್ರು. ಮೇಬಿ ನನಗೂ ದೇವರ ಸೀರೆನ ತೊಗೋಬೇಕು ಅಂತ ಆಸೆ ಇತ್ತು. ಸೊ ತೊಗೊಂಡು ನಾನು ಸೀರೆ ತೊಗೊಂಡೆ, ಮತ್ತು ನಮ್ಮ ಅತ್ತೆ ಒಂದು ಸೀರೆ ತೊಗೊಂಡ್ರು. ಮತ್ತು ನಮ್ಮ ಅತ್ತೆ ತೊಗೊಂಡಿದ್ರು. ಈ ಸ್ಯಾರಿನ ನಾನು ತೊಗೊಂಡಿದ್ದೆ. ತುಂಬ ಚೆನ್ನಾಗಿತ್ತು ಸೀರೆ. ದೇವ್ರು ತೋರಿಸಿದ ಸೀರೆನ ತೊಗೊಂಡು ಒಂದು ಖುಷಿನೂ ಮತ್ತು ಸಮಾಧಾನವೂ ಕೂಡ. ದೇವ್ರನ್ನೇ ನನ್ನ ಜೊತೆ ನನ್ನ ಮನೆ ಕರ್ಕೊಂಡು ಬಂದಂಗೆ ಅನ್ನಿಸ್ತಾ ಇತ್ತು. ಆ ಫೀಲ್ ಅನ್ನಿಸ್ತಾ ಇತ್ತು ನನಗೆ. ಸೊ ತುಂಬ ಖುಷಿಯಾಯಿತು. ಆ್ಯಕ್ಚುಲಿ ಇದು ತೋರಿಸ್ತಾ ಇರೋದು ಇದು ಉಲ್ಟಾ ಫೋಲ್ಡ್ ಮಾಡಿದ್ರು. ಇದು ನಮ್ಮ ಅತ್ತೆ ತೊಗೊಂಡ್ರು. ಮತ್ತು ದೇವರ ಉತ್ಸವ ಮೂರ್ತಿನ ಇಟ್ಕೊಂಡು ರೋಡ್ ಕಡೆ ಹೋಗ್ತಾ ಇದ್ವಿ. ಮುಂದೆ ಜಿನ್ನಾಗರದ ಹೋದರೆ ಇಲ್ಲಿ ವೆಂಕಟರಮಣ ಸ್ವಾಮಿ ಉತ್ಸವ ಮೂರ್ತಿನ ತೊಗೊಂಡು ಹೋದ್ವಿ. ಅಲ್ಲಿ ಹೋಗಿ ಆಪೋಸಿಟ್ ಬರ್ತಾರೆ. ಲೆಫ್ಟ್ ಸೈಡಿಂದ ಜಿನ್ನಾಗರಮ್ಮ ಬಂದು ರೈಟ್ ಸೈಡಿಂದ ವೆಂಕಟರಮಣ ಸ್ವಾಮಿ ಬರ್ತಾರೆ. ಹಾಗೆ ವಯಸ್ಸು ಬರ್ತಾರೆ. ಅವರಿಬ್ಬರು ಒಬ್ಬರನ್ನೊಬ್ಬರನ್ನ ನೋಡ್ಕೊಂಡು ಖುಷಿಗೆ ಅವ್ರು ಇನ್ನೂ ಹೆಚ್ಚು ಅವ್ರಿಗೆ ಖುಷಿಯಾಗಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾರೆ. ಆವಾಗ ಅವರ ಖುಷಿನ ನೋಡಿ ನಾವು ಅವ್ರಿಗೆ ಗಂಧನ ಎರಚೋದು. ಹೀಗೆ ಎಲ್ಲರೂ ಎರಚ್ತಾ ಇರ್ತಾರೆ ದೇವ್ರ ಮೇಲೆ. ಎಷ್ಟು ಮಟ್ಟಿಗೆ ಅಂದರೆ ರೋಡೇ ಕಾಣಲ್ಲ, ಮುಂದೆ ನಿಂತಿರೋ ಜನನೂ ಕಾಣಲ್ಲ, ಅಷ್ಟರ ಮಟ್ಟಿಗೆ ಎರಚ್ತಾ ಇರ್ತಾರೆ. ಮತ್ತು ರೋಡೆಲ್ಲ ಪೂರ್ತಿ ದೇವಿ
ಜಾಗದಲ್ಲಿ ಮುಳುಗಿರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಬೆಂಗಳೂರಿನಲ್ಲಿದ್ದರೆ ಈ ಜಾತ್ರೆನ ನೀವು ಹೋಗಿ ನೋಡಿ ಕಣ್ತುಂಬ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಅಲ್ಲಿ ಹೆಸರುಗಳು ಪಾನಕ ಮಜ್ಜಿಗೆ ಎಲ್ಲ ಹಂಚ್ತಾ ಇದ್ರು, ಎಲ್ಲ ಕುಡ್ಕೊಂಡು ದೇವಸ್ಥಾನದ ಕಡೆಯಿಂದ ಭಕ್ತಾದಿಗಳಿಗೆ ಅಂತ ಊಟನ ಅರೇಂಜ್ ಮಾಡಿದ್ರು. ತುಂಬ ಚೆನ್ನಾಗಿ ಅಡುಗೆನ ಮಾಡಿದರು. ಗ್ಯಾಸ್ ಸಿಲಿಂಡರ್ಸ್ಗೆ ತುಂಬ ಅಭಾವ ಇದ್ದರೂ ಕೂಡ ಸೌದೆ ಒಲೆಯಲ್ಲಿ ಎಷ್ಟು ಭಕ್ತರು ಎಲ್ಲರಿಗೂ ಪ್ರಸಾದನ ಹಂಚಿದ್ರು. ತುಂಬ ಖುಷಿಯಾಯಿತು. ಹೋದವ್ರಿಗೆ ಹೊಟ್ಟೆ ತುಂಬ ಊಟ ಸಿಕ್ತು. ಬಿಕಾಸ್ ಅಲ್ಲಿ ಹೋಟೆಲ್ಗಳೆಲ್ಲ ತುಂಬ ದೂರ, ಎಲ್ಲ ಅಂದರೆ ಸುತ್ತಮುತ್ತಲೆಲ್ಲ ಮನೆಗಳಿರೋದ್ರಿಂದ ಹೋಟೆಲ್ಗಳೆಲ್ಲ ಇಲ್ಲ. ಸೊ ಹಾಗಾಗಿ ದೇವಸ್ಥಾನ ಪ್ರಸಾದ ತುಂಬ ಖುಷಿಯಾಯಿತು. ನಾನು ಮಲ್ಲಿಗೆ ಎಲ್ಲ ಜನ ಬಿಟ್ಬಿಟ್ಟು ಸ್ಮ್ಯಾಶ್ ಮಾಡಿಬಿಟ್ಟು ಸೊ ಎತ್ಕೊಂಡೆ ನಾನು ಪಾಪನೇ ನೋಡಬೇಕು ಅಂತ ಹೇಳಿಬಿಟ್ಟು ಎತ್ಕೊಂಡು ತೋರಿಸ್ತಾ ಇದ್ದೀನಿ. ಮತ್ತು ಪಾಪ ಕೈಯಲ್ಲಿ ಬಂಧನ ಹಾಕಿಸ್ತಾ ಈ ಥರ ದೇವಿ ಕಡೆಯಿಂದ ಬರ್ತಿದ್ದಾರೆ ಅಂದರೆ ಆ ಕಡೆಯಿಂದ ವೆಂಕಟರಮಣ ಸ್ವಾಮಿ ಬರ್ತಾರೆ. ಅವರಿಬ್ಬರು ಎದುರು ಆದಾಗ ಎಷ್ಟು ಖುಷಿಯ ಸಿಚುವೇಶನ್ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಅಲ್ಲಿ ಬಂದವರೆಲ್ಲರೂ ದೇವಿ ಮೇಲೆ ಗಂಧನ ಹಾಕ್ತಾರೆ. ಈ ದೃಶ್ಯನ ಕಣ್ತುಂಬಿಕೊಳ್ಳೋದಕ್ಕೆ ನಿಜವಾಗಿ ಕಣ್ಣು ಸಾಲಲ್ಲ. ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಇದರಲ್ಲಿ ಪಾಲ್ಗೊಳ್ತಾರೆ. ತುಂಬ ಚೆನ್ನಾಗಿರುತ್ತೆ. ಈ ದೇವಸ್ಥಾನದ ಅಡ್ರೆಸ್ ಅಥವಾ ಲೊಕೇಶನ್ನ ನಾನು ಪಿನ್ಸಲ್ಲಿ ಫಸ್ಟ್ ಕಮೆಂಟಲ್ಲಿ ನಾನು ಪಿನ್ ಮಾಡ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡ್ತೀನಿ. ಇಂಟ್ರೆಸ್ಟ್ ಇರೋದು ನೋಡಿ. ಹಾಗೂ ಈ ಜಾತ್ರೆ ಯಾವಾಗ ಅಥವಾ ಯಾವ ಮಂತಲ್ಲಿ ಆಗುತ್ತೆ ಅನ್ನೋದನ್ನು ಕೂಡ ನಾನು ಮೆನ್ಷನ್ ಮಾಡ್ತೀನಿ. ಇಂಟ್ರೆಸ್ಟ್ ಇರೋರು ದಯಮಾಡಿ ಬನ್ನಿ. ದೇವರು ಕೂಡ ತುಂಬ ಚೆನ್ನಾಗಿದೆ. ಮತ್ತು ಬೇಡ್ಕೊಂಡಿದ್ದೆಲ್ಲ ಆಗುತ್ತೆ. ನಾನು ಬೇಡ್ಕೊತೀನಿ. ಈ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ದೇವರ ಆಶೀರ್ವಾದ ಸಿಗಲಿ ಅಂತ ಬೇಡ್ಕೊತೀನಿ. ಅಲ್ಲಿ ದೇವಸ್ಥಾನ ನೋಡ್ಕೊಂಡು ಕಡೆ ನನ್ನ ಮಗ ಡ್ಯಾನ್ಸ್ ಆಡ್ತಾ ಇದ್ದ ಟೆಂಪಲ್ ಸೌಂಡಿಗೆ. ಸೊ ಅವತ್ತು ಕೂಡ ಒಂಚೂರು ವಿಡಿಯೋನ ತೊಗೊಂಡೆ. ಮತ್ತು ತುಂಬ ಬಾಯಾರಿಕೆ ಆಗ್ತಿತ್ತು ಅಂತ ಒಂದು ಐಸ್ ಕ್ರೀಮ್ ತೊಗೊಂಡು ನನ್ನ ಮಗ ನನಗೆ ಅಂತ ಕೇಳಿದ. ಅವ್ರಿಗೂ ಕೂಡ ಒಂಚೂರು ಐಸ್ ಕ್ರೀಮ್ ತಿನ್ನಿಸಿ ಒಂಚೂರು ಅಲ್ಲಿ ದೇವಸ್ಥಾನ ಪ್ರಸಾದನ ತಿಂದು ನಾವು ಮನೆಯಿಂದ ಕೂಡ ತೊಗೊಂಡು ಹೋಗಿದ್ವಿ. ಅಲ್ಲಿ ಸಿಲಿಂಡರ್ ಅಭಾವ ಇರೋದ್ರಿಂದ ಊಟ ಸಿಗಲ್ವ ಅಂತ ನಾವು ದೂರ ಹಾಕೊಂಡು ತಿಂತಿಲ್ಲ ಅಂತ. ಅಷ್ಟರಲ್ಲಿ ದೇವಿ ಮತ್ತು ವೆಂಕಟರಮಣ ಸ್ವಾಮಿ ಉತ್ಸವ ಮೂರ್ತಿನ ತಗೊಂಡು ಕೂರಿಸಿ ಆ ಗಂಧೂರಿನ ಹಾಕಿರೋದನ್ನು ಎಲ್ಲ ತೆಗೆದು ಕ್ಲೀನ್ ಮಾಡಿ, ಹೂವನ್ನ ತೆಗೆದು ಕ್ಲೀನ್ ಮಾಡಿ ಮತ್ತು ತೇರಲ್ಲಿ ಕೂರಿಸೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದಿರೋ ದೇವಿನ ಸಂಜೆ ಹೊತ್ತು ತೇರು ಕೂಡ ಇರುತ್ತೆ. ಇದು ಅರ್ಚಕ್ರ ಮನೆ ಹತ್ರ ನಾವು ನಿಂತಿದ್ವಿ. ಅರ್ಚಕ್ರ ಮನೆ ಹತ್ರ ದೇವಿ ಪೂಜೆ ತಗೊಳ್ತಾರೆ. 2-3 ಸಲ ಅಥವಾ ಹೊರಗಡೆ ಬಂದಾಗ ಮತ್ತು ಒಳಗಡೆ ಹೋಗೋದಕ್ಕೆ ಮುಂಚೆ ದೇವಿ ಹತ್ರ ಅಲ್ಲಿ ಪೂಜೆ ತಗೊಂಡು ಮತ್ತೆ ಮುಂದೆ ಹೋಗೋದು. ಸೊ ಇದು ಅರ್ಚಕ್ರ ಮನೆ, ದೇವಸ್ಥಾನದ ಅರ್ಚಕ್ರ ಮನೆ. ಸೊ ಅಲ್ಲಿ ದೇವಿನ ನಿಲ್ಲಿಸಿದ್ದಾರೆ.
ಇಷ್ಟೆಲ್ಲ ಆಗೋ ಅಷ್ಟರಲ್ಲಿ ತುಂಬ ಲೇಟ್ ಆಗೋಯಿತು ಅಂತ ನಾವೆಲ್ಲ ಹೊರಟ್ವಿ. ಆಲ್ಮೋಸ್ಟ್ ಸಂಜೆ 4:15 5 ಗಂಟೆ ಹತ್ತತ್ರ. ಸೊ ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಮತ್ತೆ 1.5 ಅವರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ಆಟೋ ಹಿಡ್ಕೊಂಡು, ಈ ಜಾತ್ರೆ ಟೈಮಲ್ಲಿ ತುಂಬ ಆಟೋ ಸಿಗುತ್ತೆ. ಸೊ ನೀವು ಆಟೋ ಹಿಡ್ಕೊಂಡು, ಶೇರಿಂಗ್ ಆಟೋ ಹಿಡ್ಕೊಂಡು ಬರ್ಬೋದು. ಬರಬೇಕಾದ್ರೆ ಪಾಪ ಮಕ್ಕಳಿಗೆ ತುಂಬ ಟಯರ್ಡ್ ಆಗಿತ್ತು. ನನ್ನ ಮಗ ಅಂತ ಕೂತ್ಕೊಂಡೆ ಹಂಗೆ ನಿದ್ದೆ ಮಾಡಿಬಿಟ್ಟಿದ್ದ. ನೋಡ್ತಾ ಇದ್ದಂಗೆ ಹಂಗೆ ನಿದ್ದೆ ಮಾಡ್ಕೊಂಡ್ಬಿಟ್ಟಿದ್ದ. ತೂಕಡಿಸಿ ಮತ್ತು ನನ್ನ ಮಗ ನಿದ್ದೆ ಮಾಡಿಬಿಟ್ಟಿದ್ಲು. ಸೊ ಹಾಗಾಗಿ ಅವ್ರನ್ನ ಎಬ್ಬರಿಸ್ಕೊಂಡು ನೋಡಿಕೊಂಡು ಲಗೇಜ್ ಎಲ್ಲ ತೊಗೊಂಡು ಬರೋ ಅಷ್ಟರಲ್ಲಿ ರಾತ್ರಿನೇ ಆಗೋಗಿತ್ತು. ಆಲ್ಮೋಸ್ಟ್ ಕತ್ತಲೆನೇ ಆಗೋಗಿತ್ತು. ಸೊ ಈ ಜಾತ್ರೆಯ ವಿಶೇಷತೆ ಹೀಗಿತ್ತು ಮತ್ತು ಈ ವಿಡಿಯೋ ವಿಶೇಷತೆ ಇದಾಗಿತ್ತು. ಇದೇ ರೀತಿ ತುಂಬ ವಿಡಿಯೋ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.